ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ್ರು. ಈ 11 ಜನರ ಸಾವಿನ ಹೊಣೆಯನ್ನು ಹೊತ್ಕೊಬೇಕಾಗಿದ್ದು ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಸರ್ಕಾರದ ಪ್ರತಿಷ್ಠೆಗೆ ಹೋಯ್ತಾ 11 ಜನರ ಪ್ರಾಣ. ವಿಧಾನಸೌಧದ ಕಾರ್ಯಕ್ರಮಕ್ಕೆ ಪೊಲೀಸರು ಬೇಡ ಅಂಥೇಳಿ ಸೂಚನೆ ಕೊಟ್ಟಿದ್ರು. ಜೂನ್ 4ರಂದು ವಿಧಾನಸೌಧದ ಭದ್ರತಾ ಡಿಸಿಪಿ ಸತ್ಯವತಿ ಅವರಿಗೆ ಪತ್ರ ಬರೆದಿದ್ರು. ಡಿಸಿಪಿ ವರದಿ ತಮ್ಮ ಗಮನಕ್ಕೆ ತಂದಿರಲಿಲ್ವಂತೆ. ಸಿಎಂ ಹೇಳಿದ್ದಾರೆ, ಡಿಸಿಪಿ ವರದಿ ನೀಡಿದ್ದನ್ನು ತಮ್ಮ ಗಮನಕ್ಕೆ ಯಾಕೆ ತಂದಿಲ್ಲ, ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಡಿಪಿಆರ್ ಕಾರ್ಯದರ್ಶಿ ಜಿ ಸತ್ಯವತಿ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಸರ್ಕಾರದ ನಡೆ ಈಗ ಮತ್ತಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಒಂದು ಕಡೆ ಕೂಗಳತಿಯ ದೂರದಲ್ಲಿಯೇ ಎರಡೆರಡು ಕಾರ್ಯಕ್ರಮ, ಮತ್ತೊಂದು ಕಡೆ ಪೊಲೀಸರು ಕಾರ್ಯಕ್ರಮವನ್ನು ನಡೆಸೋದು ಬೇಡ, ಭದ್ರತೆಯನ್ನು ಒದಗಿಸೋದು ಕಷ್ಟ ಆಗುತ್ತೆ, ಕ್ರೌಡ್ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿದರೂ ಕೂಡ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದರು. ಹಾಗಾದರೆ ಸರ್ಕಾರ ಈ ವಿಚಾರದಲ್ಲಿ ಎಡವಿದ್ದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿಲ್ಲ ಅಂದಮೇಲೆ CS ಗೆ ಸತ್ಯವತಿ ಅವರಿಗೆ ಕಾರ್ಯಕ್ರಮವನ್ನು ಮಾಡಿ ಅಂಥೇಳಿ ಪರ್ಮಿಷನನ್ನು ಕೊಟ್ಟಿದ್ಯಾರು? ಈ ರೀತಿಯ ಹಲವು ಪ್ರಶ್ನೆಗಳು ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳನ್ನು ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಭದ್ರತೆಯ ವಿಚಾರಕ್ಕೆ ಪೊಲೀಸರು ಬರೆದಿರುವಂತಹ ಪತ್ರವನ್ನು, ಸೂಚನೆಯನ್ನು ಯಾಕೆ ಧಿಕ್ಕರಿಸಿದ್ರಿ, ಯಾಕೆ ನನ್ನ ಗಮನಕ್ಕೆ ತರಲಿಲ್ಲ ಅಂತ ಕೇಳ್ತಾ ಇದ್ದಾರೆ.